ಇದೇ 27 ಮಾರ್ಚ್ 2023 ನಡೆಯಲಿರ್ತಕ್ಕಂಥ 8ನೇ ತರಗತಿಯ ಕನ್ನಡ ಭಾಷೆ ಪ್ರಥಮಕ್ಕೆ ನಾವುಗಳು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನಷ್ಟು ಕೀ ಆನ್ಸರ್ಸ್ಗಳನ್ನು, ಬೇರೆ ಬೇರೆ ವಿಷಯಗಳ ಒಂದು ಪ್ರಾಕ್ಟೀಸ್ ಸೆಟ್ಗಳನ್ನು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ನೋಡ್ತಾ ಇದ್ರೆ 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ 2023 ಅನ್ನೋದನ್ನು ಒತ್ತಿದ್ರೆ ಖಂಡಿತವಾಗಿ ತಾವೇನಾಗ್ತದಪ್ಪ ಅಂತಂದರೆ ಅಲ್ಲೆಲ್ಲ ವಿಡಿಯೋಗಳನ್ನು ನೋಡ್ಬೋದು. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು ಅಂತ ಹೇಳ್ತಾ ಶುರು ಮಾಡೋಣ. ಕನ್ನಡದ ಒಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಮತ್ತು ಕೀ ಉತ್ತರಗಳನ್ನು. ಪ್ರಶ್ನೆ ಒಂದಿತ್ತು, ಕೀರ್ತಿ ನಾರಾಯಣ ದೇವಾಲಯದ ಈಚೆಗೆ 150 ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯವಿದೆ ಅಂತ ಇದೆ. ಓಕೆ, ಇದರಲ್ಲಿ ದೇವಾಲಯ ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆ ಕೇಳಿದ್ದಾರೆ? ಅದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗ್ತದ. ದೇವ ಪ್ಲಸ್ ಆಲಯ, ದೇವಾಲಯ. ಪ್ರಶ್ನೆ 2, ಪುಟ್ಟ ಹುಡುಗ ತತ್ಕ್ಷಣ ತಣ್ಣನೆಯ ನೀರು ತಂದು ಕೈಗಿಟ್ಟ. ತಣ್ಣನೆಯ ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ? ತಣ್ಣನೆಯ ಅಂತಕ್ಕಂಥದ್ದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಅಂತಕ್ಕಂಥದ್ದು ಆಗ್ತದೆ. ಮುಂದಿನ ಪ್ರಶ್ನೆ, ಪದ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ತಕ್ಕಂಥ ಸ್ಥಳಕ್ಕೆ ಏನಂತ ಕರೀತಾರೆ? ಪದ್ಯವನ್ನು ಓದ್ತೀವಿ. ಓದುವಾಗ ನಾವೇನು ಮಾಡ್ತೀವಪ್ಪ ಅಂದ್ರೆ ಅರ್ಥ ಕೆಡದಂತೆ ಅಲ್ಲಲ್ಲಿ ನಾವು ನಿಲ್ತೀವಿ, ಅದನ್ನೇ ಯತಿ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ 4, ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗೋ ಅಕ್ಷರಕ್ಕೆ ಏನಂತ ಕರೀತಾರೆ? ವ್ಯಂಜನಕ್ಕೆ ಸ್ವರ ಸೇರಿದರೆ ಅದನ್ನು ಗುಣಿತಾಕ್ಷರ ಅಂತ ಕರೀತಾರೆ. ಪ್ರಶ್ನೆ 5, ಗದ್ಯ ಪದ್ಯ ಮಿಶ್ರಿತ ಕಾವ್ಯ ಭಾಗಕ್ಕೆ ಏನಂತ ಕರೀತಾರೆ? ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯ ಭಾಗಕ್ಕೆ ವಿದ್ಯಾರ್ಥಿಗಳೇ ಚಂಪು ಕಾವ್ಯ ಅಂತ ಕರೀತಾರೆ. ಪ್ರಶ್ನೆ 6, ಅಬ್ದುಲ್ ಕಲಾಂ ಅವರು ಭಾರತದ ಶ್ರೇಷ್ಠ ವಿಜ್ಞಾನಿ. ಈ ವಾಕ್ಯದಲ್ಲಿ ವಿಜ್ಞಾನಿ ಪದದ ಎಸ್ ಏನು ಕೇಳಿದಾರಪ್ಪ ಅಂದ್ರೆ ತದ್ಭವ ರೂಪ ಕೇಳಿದಾರ. ವಿಜ್ಞಾನಿ ಪದದ ತದ್ಭವ ರೂಪ ಆಯ್ಕೆ ಡಿ ಭಿನ್ನನ ಅಂತಕ್ಕಂಥದ್ದು ಆಗ್ತದೆ. ಪ್ರಶ್ನೆ 7, ಮಾಲತಿಯೊಡನೆ ಇಂದಿರಾನಗರದ ಮುಖ್ಯ ರಸ್ತೆಯಲ್ಲಿರುವ ಐಸ್ ಕ್ರೀಮ್ ಅಂಗಡಿಗೆ ಹೋಗಿದ್ದೆ. ಈ ವಾಕ್ಯದಲ್ಲಿ ಐಸ್ ಕ್ರೀಮ್ ಪದದಲ್ಲಿರ್ತಕ್ಕಂಥ ಸಂಯುಕ್ತಾಕ್ಷರ ಎಂಥದ್ದು ಅಂತ ಕೇಳಿದಾರೆ. ಅಲ್ಲಿರ್ತಕ್ಕಂಥ ಸಂಯುಕ್ತಾಕ್ಷರ ಯಾವುದಿದೆ ಅಂತಂದರೆ ಅದು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಏಕೆಂದರೆ ಕ ಕ್ರ ಅಂತಕ್ಕಂಥದ್ದು ಕ ಇತ್ತಂದ್ರೆ ಸಜಾತಿ ಆಗ್ತದೆ, ಬಟ್ ಕ ಕ್ರ ಅಂದ್ರೆ ಅದು ವಿಜಾತಿ ಸಂಯುಕ್ತಾಕ್ಷರ ಆಗ್ತದೆ. ಪ್ರಶ್ನೆ 8, ಗಿಡ ಮರಗಳ ಪೊದೆಯಲ್ಲಿ ಏನೋ ಬೆಳ್ಳಂಬೆಳಗ್ಗೆ ಇರುವುದನ್ನು ಕಂಡ ಲೇಖಕರು ಯುರೇಕಾ ಯುರೇಕಾ ಎಂದು ಕೂಗಿದರು. ಇಲ್ಲಿ ಯುರೇಕಾ ಅಂತಕ್ಕಂಥದ್ದು ಏನಂತ ಕೇಳಿದಾರೆ? ಒಂದೇ ಪದ 2 ಸಲ ಬಂದದಲ್ಲ, ಅದನ್ನ ಏನಂತ ಕರೀತಾರೆ? ದ್ವಿರುಕ್ತಿ ಅಂತ ಕರೀತಾರೆ. ಜೋಡಿ ಪದ ಅಲ್ಲ. ಜೋಡಿ ಅಂದರೆ ಒಂದು ಇನ್ನೊಂದು ಥರ ಇರ್ತದ, ಅದು ಜೋಡಿ ಪದ. ಪ್ರಶ್ನೆ 9, ರಾಗಿಣಿಯು ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಳು. ಇಲ್ಲಿ ಕರ್ಮಪದ ಏನು ಅಂತ ಕೇಳಿದಾರ. ನೋಡ್ರಿ, ಕರ್ತೃ ಬೇರೆ, ಕರ್ಮ ಬೇರೆ, ಕ್ರಿಯಾ ಬೇರೆ. ನೃತ್ಯ ಸ್ಪರ್ಧೆಯಲ್ಲಿ ಅಂತಕ್ಕಂಥದ್ದು ಏನಿದೆ ಅಂತಂದರೆ ಅದು ಕರ್ಮಪದ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮೂರ್ಧನ್ಯದ ಸಹಾಯದಿಂದ ಉಚ್ಚರಿಸುವ ಅಕ್ಷರದ ಪ್ರಕಾರ ಯಾವುದು? ಮೂರ್ಧನ್ಯ ಅಂತ ಕೇಳಿದ್ದಾರೆ. 10ರಲ್ಲಿ ಸರಿಯಾದ ಉತ್ತರ ಬರ್ತಕ್ಕಂಥದ್ದು ಟ ವರ್ಗದ ಅಕ್ಷರಗಳು ಮೂರ್ಧನ್ಯ ಸಹಾಯದಿಂದ ಉಚ್ಚಾರ ಆಗ್ತವೆ. ಪ್ರಶ್ನೆ 11, ಅನ್ನ ಇಲ್ಲಿ ಬಾ. ಈ ಪದ ಸಮುಚ್ಚಯದಲ್ಲಿ ಅನ್ನ ಅಂತಕ್ಕಂಥ ಪದ ಸೂಚಿಸುವ ಮಾತ್ರೆಯ ಕಾಲ ಏನು ಅಂತ ಕೇಳಿದ್ದಾರೆ. ಅನ್ನ ಅಂತಕ್ಕಂಥದ್ದು ಸೂಚಿಸ್ತಕ್ಕಂಥದ್ದು ಇಲ್ಲಿ ಎಸ್ ಅಕ್ಷರದ 3 ಮಾತ್ರೆ ಕಾಲ ಅಂತ ನಾವೇನು ಮಾಡ್ತೀವಿ ಹೇಳ್ಬೋದು. ಪ್ರಶ್ನೆ 12, ಭೀಮನು ಹಾಡನ್ನು ಚೆನ್ನಾಗಿ ಹಾಡಿದನು. ಇಲ್ಲಿ ಅವ್ಯಯ ಪದ ಯಾವುದು ಅಂತ ಕೇಳಿದ್ದಾರೆ. ಚೆನ್ನಾಗಿ ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಅವ್ಯಯ ಪದ ಆಗದ. ಪ್ರಶ್ನೆ 13, ಮೋಟಾರುಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು. ಈ ವಾಕ್ಯದಲ್ಲಿರುವ ಅನ್ಯ ದೇಶ ಪದಗಳು ಅಂತ ಕೇಳಿದ್ದಾರೆ. ಮೋಟಾರು ಮತ್ತು ಜಬರ್ದಸ್ತ್ ಇವೆರಡು ಏನಿದಾವಪ್ಪ ಅಂತಂದ್ರೆ ಅನ್ಯಲಿಂಗ ಪದಗಳೇ ಆಗಿದಾವ, ಬೇರೆ ಭಾಷೆ ಪದಗಳು. ಪುತ್ರನು ತಂದೆಗೆ ಬರೆಯುವಾಗ ಈ ರೀತಿಯಾಗಿ ಸಂಬೋಧಿಸುತ್ತಾನೆ ಅಂತ ಕೇಳಿದ್ದಾರೆ. ಮಗ ತನ್ನ ತಂದೆಯವರಿಗೆ ಪತ್ರ ಬರಿಬೇಕಾದ್ರೆ ತೀರ್ಥ ರೂಪ ಅವರಿಗೆ ಅಂತಕ್ಕಂಥದ್ದು ಏನು ಮಾಡಬೇಕು? ಬರಿಬೇಕು. ಪ್ರಶ್ನೆ 15, ಭೂ ಕೈಲಾಸ ಪೌರಾಣಿಕ ನಾಟಕದಲ್ಲಿ ಬರುವ ವಟುವಿನ ನಿಜವಾದ ಹೆಸರೇನು ಅಂತ ಕೇಳಿದ್ದಾರೆ. ಭೂ ಕೈಲಾಸ ಪೌರಾಣಿಕ ನಾಟಕದಲ್ಲಿ ವಟುವಿನ ನಿಜವಾದ ಹೆಸರು ಗಣಪ. ಪ್ರಶ್ನೆ 16, ದೇಹಕ್ಕೆಲ್ಲ ನಟ್ಟು ಬೋಲ್ಟ್ ಹಾಕಿಸಿದುಕೊಳ್ಳುವುದಕ್ಕಿಂತ ಯಾವುದು ಲೇಸು ಎಂದು ಲೇಖಕರು ಅಭಿಪ್ರಾಯ ಪಡ್ತಾರೆ. ಅವ್ರು ಹೇಳಿದ್ದು ಭಗವಂತನ ಪಾದ ಸೇರೋದು ಅಂತಕ್ಕಂಥದ್ದು. ಪ್ರಶ್ನೆ 17, ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಹೇಗೆ ಬುದ್ಧಿ ಕಲಿಸುತ್ತಿದ್ದರು ಅಂತ ಇದೆ. ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ
ಬಡಿದು ಪಾಠ ಕಲಿಸುತ್ತಿದ್ದರು ಅಂತಕ್ಕಂಥದ್ದು. ಪ್ರಶ್ನೆ 18 ನೋಡಿ. ಮಾವು ಮಲ್ಲಿಗೆ ಭ್ರಮರ ಮತ್ತದರ ಝೇಂಕಾರ ಕವಿ ಕಲ್ಪನೆಯ ಗಾನ ಲಹರಿ ನೊಲುಗದಿರು ಇದು ಕೇಳಿ ಬರಡಲ್ಲ ಈ ಭುವಿಯು ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ ಅಂತ ಇದೆ. ಪದ್ಯದಲ್ಲಿ ಸರಳಾನುವಾದ ಏನು ಅಂತ ಕೇಳಿದ್ದಾರೆ. ಈ ಪದ್ಯದ ಸರಳಾನುವಾದ ಏನಾಗ್ತದೆ ಅಂತಂದ್ರೆ ಆಯ್ಕೆ ಸಿ ಇದೆ ನೋಡಿ. ಕವಿ ಕಲ್ಪನೆಯ ಗಾನದಿಂದ ಮಾವು ಮಲ್ಲಿಗೆ ಭ್ರಮಗಳು ಝೇಂಕರಿಸುತ್ತಿವೆ, ಇವುಗಳ ಝೇಂಕಾರದಿಂದ ಭೂಮಿಯು ನಲುಗಿ ಅಮರ ಪ್ರೇಮದ ಹೊರತೆಗಳು ಅಲ್ಲಲ್ಲಿ ಹರಿಯುತ್ತಿವೆ ಅಂತ ಕೇಳಿದ್ದಾರೆ. ಸೊ ಇದು ಅದರ ಒಂದು ಸರಳಾನುವಾದ ಆಗಿತ್ತು. ಪ್ರಶ್ನೆ 19. ಬೆಂಗಳೂರಿನ ರೈಲಿನಲ್ಲಿ ಕೂರಿಸುತ್ತೇನೆ ರೈಲಿನಲ್ಲಿ ಅಂತಕ್ಕಂಥ ಪದದಲ್ಲಿ ಯಾವ ವಿಭಕ್ತಿ ಅದ ಅಂತ ಹೇಳಿದರೆ ಸಪ್ತಮಿ. ಪ್ರಶ್ನೆ 20. ಬಹು ಆಯ್ಕೆಗಳಲ್ಲಿ ಈ ಚಿತ್ರದಿಂದ ನಾವು ತಿಳಿಯುವ ಸಾಮಾಜಿಕ ಸಂದೇಶವೇನು ಅಂತ ಕೇಳಿದ್ದಾರೆ. ಸೊ ಸಾಮಾಜಿಕ ಸಂದೇಶ ಬರ್ತದೆ, ಸೂಕ್ತವಾದ ಸ್ಥಳದಲ್ಲಿ ಕಸ ವಿಲೇವಾರಿ ಮಾಡಬೇಕು. ಇನ್ನು ವಿವರಣಾತ್ಮಕ ಪ್ರಶ್ನೆಗಳನ್ನು ನಾನು ನಿಮಗೆ ತೋರಿಸ್ತೀನಿ, ಉತ್ತರಗಳನ್ನು ಬರಲಿಕ್ಕೆ ಪ್ರಯತ್ನವನ್ನು ಪಡಿ. ಸಮಯ ಸಿಕ್ಕಿದ್ರೆ ಮುಂದಿನ ಭಾಗಗಳಲ್ಲಿ ಖಂಡಿತವಾಗಿ ಇವುಗಳಿಗೆ ಉತ್ತರಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. 21ರಲ್ಲಿ ಇಲ್ಲಿ ಒಂದು ಪದ್ಯ ಕೊಟ್ಟಿದ್ರು, ಅದರಲ್ಲಿ ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳನ್ನು ಕೇಳಿದ್ದಾರೆ. ಚನ್ನಬಲ್ ಸೋಮೇಶ್ವರ ಅಂತಕ್ಕಂಥ ವಚನಾಂಕಿತದಲ್ಲಿರ್ತಕ್ಕಂಥ ವಚನಗಳಲ್ಲಿ. ಮುಂದಿನ ಪ್ರಶ್ನೆ 22. ಸೊ ಇಲ್ಲಿನೂ ಕೂಡ ಪದ್ಯದ ಸಾಲು ಕೊಟ್ಟಿದ್ರು, ಅದರಲ್ಲಿ ಕಾಯಕದ ಮಹತ್ವವನ್ನು ಯಾವ ನಿದರ್ಶನಗಳ ಮೂಲಕ ಸಾರಿದ್ದಾರೆ ಅನ್ನೋದನ್ನು ಬರೆದಿತ್ತು. 23ರಲ್ಲಿ ಒಂದು ಗದ್ಯ ಭಾಗ ಕೊಟ್ಟಿದ್ದಾರೆ. ಈ ಗದ್ಯ ಭಾಗದಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಬಂಧದ ಬಗ್ಗೆ ಸೊ ನೀವು ಏನು ಅಭಿಪ್ರಾಯ ಪಡ್ತೀರಿ ಅನ್ನೋದನ್ನು ತಾವೇನು ಮಾಡಬೇಕಿತ್ತು, 2-3 ವಾಕ್ಯಗಳಲ್ಲಿ ಬರೀಬೇಕಿತ್ತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಕ್ಕಂಥ ಗಾದೆ ಮಾತಿದೆ. ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಕ್ಕಂಥ ಗಾದೆ ಮಾತಿನ ಮಹತ್ವವನ್ನು ಮೌಲ್ಯವನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಬರಿಬೇಕಾಗ್ತದ. 25ನೇ ಪ್ರಶ್ನೆ ಇತ್ತು, ಕೊರೋನಾ ಎಂದರೇನು, ಅದು ಬಾರದೇ ಇರಲು ನಾವು ಏನು ಮಾಡಬಹುದು ಅಂತ ಕೇಳಿದ್ದಾರೆ. ಅದನ್ನು ಖಂಡಿತವಾಗಿ ಬರೀರಿ. ಇನ್ನು ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಚಿತ್ರ ಗಮನಿಸಿ ಅದಕ್ಕೆ ಇರ್ತಕ್ಕಂಥ ಅನಿಸಿಕೆಗಳನ್ನು ತಾವುಗಳು ಬರೀಬೇಕಾಗ್ತದೆ. ಇನ್ನು 22ನೇ ಪ್ರಶ್ನೆ ಇತ್ತು, ವಿದ್ಯಾರ್ಥಿಗಳೇ ನೀವು ನೋಡಿದ ಪ್ರವಾಸದ ಕುರಿತು ನಿನ್ನ ಅನುಭವಗಳನ್ನು ಬರಿಬೇಕಿತ್ತು. 28ರಲ್ಲಿ ಗದ್ಯ ಭಾಗ ಓದಬೇಕು, ಗ್ರಹಿಸ್ಕೊಳ್ಬೇಕು. ಓದಿ ಗ್ರಹಿಸಿದ ನಂತರ ಇಲ್ಲಿರ್ತಕ್ಕಂಥ ಈ 2 ಪ್ರಶ್ನೆಗಳಿಗೆ ತಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಉತ್ತರಗಳನ್ನು ಕೊಡಬೇಕಾಗ್ತದೆ. ಖಂಡಿತವಾಗಿ ಇದಕ್ಕೆ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡಿ. ಇಷ್ಟು ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ನಿಮ್ಮ ಅಧ್ಯಯನ ದೃಷ್ಟಿಯಿಂದ ಮತ್ತು ಪರೀಕ್ಷಾ ದೃಷ್ಟಿಯಿಂದ. ಸೊ ಪ್ಯಾಟರ್ನ್ಗಳ ಬಗ್ಗೆ ಸ್ವಲ್ಪ ಕ್ವಶನ್ಸ್ ತುಂಬ ಚೆನ್ನಾಗಿರೋದ್ರಿಂದ ನಾವು ನಿಮ್ಮ ಮುಂದೆ ಈ ಪ್ರಶ್ನೆ ಪತ್ರಿಕೆಯನ್ನು ಇಟ್ಟಿದ್ದೀವಿ. ವಿವರಣಾತ್ಮಕ ಪ್ರಶ್ನೆಗಳಿಗೆ ಶಾರ್ಟ್ಲಿ ಆಗಿ ಮತ್ತಷ್ಟು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಇರಲಿ, ಶೇರ್ ಇರಲಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ 2 ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಮತ್ತು SP ಕ್ರಿಯೇಷನನ್ನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.